ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಫೋನಲ್ಲೇ ಇನ್ನೊಂದು ಸಣ್ಣ ಫೋನ್ ಥರ ನೀವು ಯಾರಿಗೂ ಗೊತ್ತಿಲ್ಲದೆ ಎಲ್ಲ ಆ್ಯಪ್ ಯೂಸ್ ಮಾಡಬೇಕಂತ ಒಂದು ಫೋನಲ್ಲಿ ಹೇಳ್ತಾ ಇದ್ದೀನಿ. ಈಗ ನಂದು ಮೋಟ್ರೋಲಾ ಫೋನ್ ಇದೆ. ಮೋಟ್ರೋಲಾ ಫೋನಲ್ಲಿ ಅಂತೂ ಬರುತ್ತೆ, ಬಟ್ ಬೇರೆ ಆ್ಯಪ್ ಫೋನಲ್ಲಿ ಬರುತ್ತೋ ಬಿಡುತ್ತೋ ಅಂತ ಗೊತ್ತಿಲ್ಲ. ಬಟ್ ಮೋಟ್ರೋಲಾ ಫೋನ್ ಇದ್ದವರಿಗೆ ತುಂಬ ಯೂಸ್ಫುಲ್ ಆಗಿದೆ. ಅದು ಯಾವ ಥರ ಅಂದರೆ, ನಿಮ್ಮ ಫೋನಲ್ಲಿ ಒಂದು ಆ್ಯಪ್ ಇರುತ್ತೆ, ಅಂದರೆ ಶಕೂರ್ ಫೋಲ್ಡರ್ ಅಂತ ಒಂದು ಆ್ಯಪ್ ಇರುತ್ತೆ. ಅದನ್ನು ಓಪನ್ ಮಾಡ್ಕೊಂಡ್ರೆ ಸಾಕು, ಅಲ್ಲಿ ನಿಮಗೆ ಫೋಲ್ಡರ್ ಒಂದು ಪ್ಲಸ್ ಸಿಂಬಲ್ ಕಾಣುತ್ತೆ, ಅಂದರೆ ಆ್ಯಡ್ ಮಾಡ್ಕೋದಂತ. ಅಲ್ಲಿ ನಿಮಗೆ ನೀವು ಆ್ಯಪನ್ನು ಆ್ಯಡ್ ಮಾಡ್ಕೋಬೋದು, ಫೋಲ್ಡರ್ನ ಆ್ಯಡ್ ಮಾಡ್ಕೋಬೋದು, ಇಮೇಜ್ನು ಆ್ಯಡ್ ಮಾಡ್ಕೋಬೋದು. ಅದನ್ನು ಪ್ಲಸ್ ಸಿಂಬಲ್ ಒತ್ತಿ ನೀವು ಯಾವುದಾದ್ರೂ, ಈಗ ಎಕ್ಸಾಂಪಲ್ ಆಗಿ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಮತ್ತು ಯೂಟ್ಯೂಬ್ ಈ ಥರ ನೀವು ಆ್ಯಪ್ನ ಆ್ಯಡ್ ಮಾಡ್ಕೊಂಡ್ರೆ ಸಾಕು, ಅವೆಲ್ಲ ಆ್ಯಪು ಆ ಫೋಲ್ಡ್ರಲ್ಲಿ ಹೋಗ್ತವೆ. ಅಂದರೆ ನಿಮ್ಮ ಹೋಮ್ ಸ್ಕ್ರೀನಲ್ಲೂ ಇರುತ್ತೆ, ಅದರಲ್ಲೂ ಇರುತ್ತೆ. ಬಟ್ ನೀವು ಅದರಲ್ಲೂ ಓಪನ್ ಮಾಡಿದ್ರೆ ಸಾಕು, ನಿಮ್ಮ ಮೊದಲು ನೀವು ಏನು ಇನ್ಸ್ಟಾಗ್ರಾಮ್ ತೊಗೊಂಡ್ರೆ ತಿಳ್ಕೊರಿ. ಇನ್ಸ್ಟಾಗ್ರಾಮಲ್ಲಿ ನೀವು ಏನು ID ಹೋಮ್ ಸ್ಕ್ರೀನಲ್ಲಿರೋ ಆ್ಯಪ್ಗಳಲ್ಲಿ ಯೂಸ್ ಮಾಡ್ತಾರಲ್ಲ, ಆ ID ಅಲ್ಲಿ ಶೋ ಆಗೋದಿಲ್ಲ. ಅಲ್ಲಿ ನೀವು ಬೇರೆನೇ ID ಲಾಗಿನ್ ಹಾಕಿ ಜಸ್ಟ್ ಫ್ರೆಶ್ ಈಗ ಇನ್ಸ್ಟಾಲ್ ಮಾಡಿ ಅನ್ನೋ ಥರ ಅಲ್ಲಿ ಹೋಗಿ ಆ ಆ್ಯಪ್ನ ಸೆಟ್ ಆಗುತ್ತೆ. ಅಲ್ಲಿ ಹೋದ ನಂತರ ಇಲ್ಲಿ ಬಾಜು ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅಲ್ಲೂ ನೀವು ನೋಡ್ಕೊಂಡು ಮಾಡ್ಕೋಬೋದು. ಅಲ್ಲಿ ಹೋಗಿ ನೀವು ಮತ್ತೆ ಪಾಸ್ವರ್ಡ್, ಇಮೇಲ್ ID ಹಾಕಿ, ID ಮತ್ತು ಪಾಸ್ವರ್ಡ್ ಹಾಕಿ ಮತ್ತು ಹೊಸದಾಗಿ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಅದೇ ಥರ ವಾಟ್ಸಪ್ನು ಬೇರೆ ಬಿಸ್ನೆಸ್ ವಾಟ್ಸಪ್ಪು ಮತ್ತು ನಾರ್ಮಲ್ ವಾಟ್ಸಪ್ ಅಲ್ಲ, ನೀವು ನಾರ್ಮಲ್ ವಾಟ್ಸಪ್ಪೇ ನಿಮ್ಮ ಫೋನಲ್ಲಿ ಎರಡು ಥರ ಯೂಸ್ ಮಾಡ್ಕೋಬೋದು. ಅಲ್ಲೊಂದು ಇಲ್ಲೊಂದು. ಅಲ್ಲಿ ಹೋಗಿ ಮತ್ತು ನೀವು ನಂಬರ್ ಹಾಕಿ, ಬೇರೆ ನಂಬರ್ ಹಾಕಿ ಲಾಗಿನ್ ಮಾಡ್ಕೊಂಡು ಅಲ್ಲೂ ಯೂಸ್ ಮಾಡ್ಕೋಬೋದು, ಮತ್ತು ನಿಮಗೆ ಇಲ್ಲಿ ಹೊರಗೂ ಯೂಸ್ ಮಾಡ್ಕೋಬೋದು. ಅದೇ ಥರ ಯೂಟ್ಯೂಬ್ನು ಅಲ್ಲೊಂದು ಇಮೇಲ್ ಐಡಿನೂ ಹಾಕಿ ಲಾಗಿನ್ ಮಾಡ್ಕೋಬೋದು, ಇಲ್ಲಿ ಇಮೇಲ್ ID ಹಾಕಿ ಲಾಗಿನ್ ಮಾಡ್ಕೋಬೋದು. ಎರಡು ಕಡೆಯೂ ಇರುತ್ತೆ. ಬಟ್ ಅಲ್ಲಿದ್ದ ಡಾಟಾ ಯಾರಿಗೆ ಗೊತ್ತಾಗಲ್ಲ, ಇಲ್ಲಿದ್ದ ಡಾಟಾ ಹೋಮ್ ಸ್ಕ್ರೀನಲ್ಲಿರೋ ಡಾಟಾ ಆಲ್ಮೋಸ್ಟ್ ಎಲ್ಲ ನಿಮಗೆ ಯಾರಾದರೂ ನೋಡ್ಬೋದು. ಬಟ್ ಅದು ನೀವು ಲಾಕ್ ತೆಗೆದ್ರೆ ಸಾಕು, ಅದರಲ್ಲಿರೋ ಆ್ಯಪ್ಗಳು ಮಾತ್ರ ಶೋ ಆಗುತ್ತೆ ನಿಮಗೆ. ಮತ್ತು ಇದರಲ್ಲಿ ಅನ್ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಮಾತ್ರ ಆ್ಯಪ್ಗಳನ್ನ ಇಡ್ಬೋದು. ಅದು ನಾವು ಮೋಟ್ರೋಲಾ ಫೋನ್ದಲ್ಲಿ ಇಷ್ಟೇ ಎಲಿಬಲ್ ಇದೆ ಅಂದ್ಕೊಂಡಿದ್ದೀನಿ. ಬಟ್ ಬೇರೆ ಫೋನಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಮೋಟ್ರೋಲಾ ಇದ್ದವ್ರ ಫೋನಲ್ಲೆಲ್ಲ ಇದು ಇರುತ್ತೆ. ಆ ಥರ ನೀವು ನೋಡಿಕೊಂಡು ಯೂಸ್ ಮಾಡ್ಕೋಬೋದು. ವಿಡಿಯೋ ಏನಾದರೂ ಚೆನ್ನಾಗಿರುತ್ತೆ, ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.